ಸನಾತನ ಧರ್ಮದ ಉಗಮ ಮತ್ತು ಇತಿಹಾಸ. ನಮಸ್ತೆ ಸ್ನೇಹಿತರೆ, ಇಂದು ನಾವು ಚರ್ಚಿಸಲಿರುವ ವಿಷಯವು ಕೇವಲ ಒಂದು ನಿರ್ದಿಷ್ಟ ಧರ್ಮಕ್ಕೆ ಸೀಮಿತವಾದುದಲ್ಲ. ಇದು ಸಹಸ್ರಾರು ವರ್ಷಗಳ ಭವ್ಯ ಇತಿಹಾಸ, ಅಚಲ ನಂಬಿಕೆ, ದೈವಿಕ ಸಂಸ್ಕೃತಿ ಮತ್ತು ಮಾನವ ನಾಗರಿಕತೆಯ ವಿಕಾಸದ ಮಹಾನ್ಗಾಥೆ. ಇಂದು ಜಗತ್ತಿನ ಅತ್ಯಂತ ಪ್ರಾಚೀನ ಧರ್ಮವೆಂದು ಪ್ರಖ್ಯಾತವಾಗಿರುವ ಸನಾತನ ಹಿಂದೂ ಧರ್ಮ ಹೇಗೆ ಉದ್ಭವಿಸಿತು? ಇದರ ಆದಿ ಯಾವುದು? ಇದರ ಸಂಸ್ಥಾಪಕರು ಯಾರು? ಮತ್ತು ಇದು ನಿಜವಾಗಿಯೂ ಭೂಮಂಡಲದ ಮೊದಲ ಧರ್ಮವೇ? ಈ ಜಿಜ್ಞಾಸೆಗಳು ಶತಶತಮಾನಗಳಿಂದಲೂ ಲಕ್ಷಾಂತರ ಜ್ಞಾನಾನ್ವೇಷಿಗಳ ಮನಸ್ಸಿನಲ್ಲಿ ಮೂಡುತ್ತಿವೆ. ಏಕೆಂದರೆ ಇತರ ಧರ್ಮಗಳಂತೆ ಹಿಂದೂ ಧರ್ಮಕ್ಕೆ ಒಬ್ಬನೇ ಒಬ್ಬ ವ್ಯಕ್ತಿ ಸಂಸ್ಥಾಪಕನಿಲ್ಲ. ಹಾಗೆಯೇ ಇದರ ಆರಂಭಕ್ಕೆ ಒಂದು ನಿಖರವಾದ ದಿನಾಂಕವೂ ಇಲ್ಲ. ಇದರ ಮೂಲತತ್ವಗಳು ಪ್ರಕೃತಿಯಷ್ಟೇ ಪುರಾತನವಾದವು. ಪ್ರಕೃತಿ ಆರಾಧನೆ ಮತ್ತು ಆಧ್ಯಾತ್ಮದ ಮೊದಲ ಹೆಜ್ಜೆ. ಆದಿಮಾನವನು ಮಳೆ ಸುರಿಯುವುದನ್ನು, ನದಿಗಳು ಸಾಗರದೆಡೆಗೆ ಹರಿಯುವುದನ್ನು ಹಾಗೂ ಋತುಮಾನಗಳು ನಿರಂತರವಾಗಿ ಬದಲಾಗುವುದನ್ನು ಕಂಡು ವಿಸ್ಮಿತನಾಗುತ್ತಿದ್ದ. ಪ್ರಕೃತಿಯ ಈ ವಿರಾಟ ಶಕ್ತಿಯ ಮುಂದೆ ತಾನು ಅತ್ಯಂತ ಅಲ್ಪನೆಂಬ ಭಾವನೆ ಅವನಲ್ಲಿ ಮೂಡಿತು. ಈ ಕಾರಣದಿಂದಲೇ ತನ್ನ ಸಮಸ್ತ ಜೀವನವನ್ನು ನಿಯಂತ್ರಿಸುವ ಯಾವುದೋ ಒಂದು ಅದೃಶ್ಯ ದೈವಿ ಶಕ್ತಿ ಇದೆ ಎಂದು ಅವನು ದೃಢವಾಗಿ ನಂಬಿದನು. ಈ ಅಂತರಂಗದ ನಂಬಿಕೆಯೇ ಕ್ರಮೇಣ ಸೂರ್ಯ, ಚಂದ್ರ, ಅಗ್ನಿ, ವಾಯು, ಜಲ ಮತ್ತು ಭೂಮಿಯಂತಹ ಪಂಚಭೂತಗಳನ್ನು ದೇವರೆಂದು ಭಾವಿಸಿ ಆರಾಧಿಸುವ ಸಂಪ್ರದಾಯಕ್ಕೆ ನಾಂದಿ ಹಾಡಿತು. ಇತಿಹಾಸಕಾರರ ಪ್ರಕಾರ ಇದೇ ಮಾನವ ನಾಗರಿಕತೆಯ ಪ್ರಥಮ ಧಾರ್ಮಿಕ ನಂಬಿಕೆಯಾಗಿದ್ದು, ಮುಂದೆ ಜಗತ್ತಿನ ವಿವಿಧ ಧರ್ಮಗಳ ಉಗಮಕ್ಕೆ ಅಡಿಪಾಯವಾಯಿತು. ಸಿಂಧೂ ಕಣಿವೆ ನಾಗರಿಕತೆ ಮತ್ತು ಶಿವನ ಆದಿರೂಪ. ಸುಮಾರು 5000 ವರ್ಷಗಳ ಹಿಂದೆ ಇಂದಿನ ಭಾರತ ಮತ್ತು ಪಾಕಿಸ್ತಾನದ ಭೂಭಾಗಗಳಲ್ಲಿ ಜಗತ್ತಿನ ಅತ್ಯಂತ ಪ್ರಗತಿಪರ ನಾಗರಿಕತೆಯಾಗಿದ್ದ ಸಿಂಧೂ ಕಣಿವೆ ನಾಗರಿಕತೆ ಅನಾವರಣಗೊಂಡಿತ್ತು. ಹರಪ್ಪ, ಮೊಹೆಂಜೋದಾರೋ, ಧೋಲಾವಿರಾ ಮತ್ತು ಲೋಥಲ್ನಂತಹ ಮಹಾನಗರಗಳು ಆ ಕಾಲದ ಮಾನವನ ಬುದ್ಧಿಮತ್ತೆ ಹಾಗೂ ನಗರ ಯೋಜನಾ ಕೌಶಲಕ್ಕೆ ಜ್ವಲಂತ ಉದಾಹರಣೆಗಳಾಗಿದ್ದವು. ಪ್ರಶಸ್ತವಾದ ರಸ್ತೆಗಳು, ಸುಧಾರಿತ ಒಳಚರಂಡಿ ವ್ಯವಸ್ಥೆ ಮತ್ತು ಜಾಗತಿಕ ವ್ಯಾಪಾರ ಜಾಲಗಳು ಈ ನಾಗರಿಕತೆಯ ಔನ್ನತ್ಯವನ್ನು ಸಾರುತ್ತವೆ. 19 ಮತ್ತು 20ನೇ ಶತಮಾನದಲ್ಲಿ ನಡೆದ ಪುರಾತತ್ವ ಇಲಾಖೆಯ ಉತ್ಖನನಗಳಲ್ಲಿ ಸಾವಿರಾರು ಮುದ್ರೆಗಳು, ಮೂರ್ತಿಗಳು ಮತ್ತು ಕಲಾಕೃತಿಗಳು ಲಭ್ಯವಾದವು. ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಒಂದು ಮುದ್ರೆಯಲ್ಲಿ ಸುತ್ತಲೂ ವನ್ಯಮೃಗಗಳಿರಲು ಯೋಗಮುದ್ರೆಯಲ್ಲಿ ಧಾವಂತವಿಲ್ಲದೆ ಕುಳಿತಿರುವ ದೈವಿಕ ಆಕೃತಿಯೊಂದು ಗೋಚರಿಸುತ್ತದೆ. ಮಹಾನ್ ಇತಿಹಾಸಕಾರರು ಮತ್ತು ಸಂಶೋಧಕರು ಈ ಆಕೃತಿಯನ್ನು ಪಶುಪತಿ ಎಂದು ಗುರುತಿಸಿ, ಇದು ದೇವದೇವ ಮಹಾದೇವನಾದ ಶ್ರೀ ಶಿವನ ಅತ್ಯಂತ ಪ್ರಾಚೀನ ರೂಪ ಇರಬಹುದೆಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ವಿಷಯದಲ್ಲಿ ಇಂದಿಗೂ ವೈಜ್ಞಾನಿಕ ಚರ್ಚೆಗಳು ನಡೆಯುತ್ತಿದ್ದರೂ, ಅಲ್ಲಿ ಕಂಡುಬಂದ ಪ್ರಕೃತಿ ಪೂಜೆ, ಪವಿತ್ರ ಸ್ನಾನ, ಯೋಗ, ಧ್ಯಾನ ಮತ್ತು ದೇವತಾ ಸಂಕೇತಗಳು ಇಂದಿನ ಸನಾತನ ಧರ್ಮದ ಆಚರಣೆಗಳೊಂದಿಗೆ ಸಂಪೂರ್ಣ ಸಾಮ್ಯತೆಯನ್ನು ಹೊಂದಿರುವುದರಿಂದ ಈ ನಾಗರಿಕತೆಯೇ ಹಿಂದೂ ಧರ್ಮದ ಪ್ರಾಚೀನ ಬೇರುಗಳಾಗಿವೆ ಎಂದು ದೃಢವಾಗಿ ನಂಬಲಾಗಿದೆ. ವೈದಿಕ ಯುಗ, ಮಂತ್ರದ್ರಷ್ಟಾರರು ಮತ್ತು ವೇದಗಳ ಅವತರಣ. ಸಿಂಧೂ ನಾಗರಿಕತೆಯ ನಂತರ ಭಾರತೀಯ ಭೂಭಾಗದಲ್ಲಿ ಅದ್ಭುತವಾದ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಪರಂಪರೆ ಬೆಳೆಯಲಾರಂಭಿಸಿತು. ಈ ಭವ್ಯ ಕಾಲಘಟ್ಟವನ್ನೇ ವೈದಿಕ ಯುಗ ಎನ್ನಲಾಗುತ್ತದೆ. ಆ ಕಾಲದಲ್ಲಿ ಮಹರ್ಷಿಗಳು ಮತ್ತು ಮುನಿಶ್ರೇಷ್ಠರು ಲೌಕಿಕ ಜಗತ್ತನ್ನು ತೊರೆದು ಪ್ರಕೃತಿಯ ಮಡಲಿನಲ್ಲಿ, ಪವಿತ್ರ ನದಿ ತೀರಗಳಲ್ಲಿ ಧ್ಯಾನ, ತಪಸ್ಸು ಹಾಗೂ ಪರಮಸತ್ಯದ ಚಿಂತನೆಗಳಲ್ಲಿ ಲೀನರಾಗುತ್ತಿದ್ದರು. ಅವರು ಕೇವಲ ಕರ್ಮಕಾಂಡಗಳನ್ನು ಮಾಡದೆ, ನಕ್ಷತ್ರ ಚಿಹ್ನೆ ಜೀವನದ ಪರಮ ಅರ್ಥವೇನು, ಬ್ರಹ್ಮಾಂಡದ ಸೃಷ್ಟಿ ಹೇಗೆ ಆಯಿತು, ಮನುಷ್ಯನ ಕರ್ತವ್ಯವೇನು ಹಾಗೂ ಪರಮಾತ್ಮ ಮತ್ತು ಜೀವಾತ್ಮನ ನಡುವಿನ ಸಂಬಂಧವೇನು, ನಕ್ಷತ್ರ ಚಿಹ್ನೆ ಎಂಬ ಗಹನವಾದ ಪ್ರಶ್ನೆಗಳಿಗೆ ಉತ್ತರವನ್ನು ಅನ್ವೇಷಿಸುತ್ತಿದ್ದರು. ಅವರ ತಪೋಬಲ ಮತ್ತು ಅಂತರಂಗದ ಸಾಕ್ಷಾತ್ಕಾರದಿಂದ ಲಭಿಸಿದ ಈ ಅಲೌಕಿಕ ಜ್ಞಾನವನ್ನು ತಲೆಮಾರಿನಿಂದ ತಲೆಮಾರಿಗೆ ಶ್ರುತಿ, ಕೇಳಿಸಿಕೊಳ್ಳುವಿಕೆ ರೂಪದಲ್ಲಿ ಮೌಖಿಕವಾಗಿ ಸಂರಕ್ಷಿಸಲಾಯಿತು. ತದನಂತರ ಈ ಜ್ಞಾನ ಭಂಡಾರವೇ ವೇದಗಳು ಎಂದು ಪ್ರಸಿದ್ಧಿಯಾಯಿತು. ಸನಾತನ ಧರ್ಮದಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಎಂಬ 4 ವೇದಗಳನ್ನು ಅಪೌರುಷೇಯ ಮತ್ತು ಅತ್ಯಂತ ಪವಿತ್ರ ಗ್ರಂಥಗಳೆಂದು ಆರಾಧಿಸಲಾಗುತ್ತದೆ. ಋಗ್ವೇದ ದೇವತೆಗಳನ್ನು ಸ್ತುತಿಸುವ ದಿವ್ಯ ಸ್ತೋತ್ರಗಳು, ಯಜುರ್ವೇದ ಯಜ್ಞಯಾಗಾದಿಗಳ ವಿಧಿವಿಧಾನಗಳು, ಸಾಮವೇದ ಮಂತ್ರಗಳ ಗಾಯನ ಮತ್ತು ಸಂಗೀತಮಯ ಲಯ, ಅಥರ್ವವೇದ ದೈನಂದಿನ ಜೀವನ, ಆಯುರ್ವೇದ ಆರೋಗ್ಯ ಮತ್ತು ಆಧ್ಯಾತ್ಮಿಕ ರಹಸ್ಯಗಳು. ಈ ಕಾಲದಲ್ಲಿ ಜನರು ಇಂದ್ರ, ಮಳೆ ಮತ್ತು ಸತ್ವದ ದೇವ, ಅಗ್ನಿ, ಯಜ್ಞದ ಪಾವಿತ್ರ್ಯ, ವರುಣ, ವಿಶ್ವದ ನಿಯಮಪಾಲಕ,
ವಾಯು ಮತ್ತು ಸೂರ್ಯನನ್ನು ಪ್ರಧಾನ ದೇವತೆಗಳಾಗಿ ಆರಾಧಿಸುತ್ತಿದ್ದರು. ಈ ಮೂಲಕ ವೈದಿಕ ಯುಗವು ಹಿಂದೂ ಧರ್ಮದ ತಾತ್ವಿಕ ಅಡಿಪಾಯವನ್ನು ಗಟ್ಟಿಗೊಳಿಸಿತು. ಉಪನಿಷತ್ತುಗಳ ಕಾಲ ಅಧ್ಯಾತ್ಮದ ಪರಾಕಾಷ್ಠೆ ಮತ್ತು ತಾತ್ವಿಕ ಉದಯ. ಕಾಲಕ್ರಮೇಣ ಮಾನವನ ಆಧ್ಯಾತ್ಮಿಕ ಹಸಿವು ಮತ್ತಷ್ಟು ತೀವ್ರವಾಯಿತು. ಆರಂಭಿಕ ಯಜ್ಞಗಳು ಮತ್ತು ಮಂತ್ರಗಳ ಆಚರಣೆಗಿಂತಲೂ ಮಿಗಿಲಾಗಿ ಋಷಿಗಳು ಅಸ್ತಿತ್ವದ ಮೂಲವನ್ನು ಹುಡುಕ ಹೊರಟರು. ಅವರು ತಾವೇ ಸ್ವತಃ ಜಿಜ್ಞಾಸುಗಳಾಗಿ ನಕ್ಷತ್ರ ಚಿಹ್ನೆ ಕೋಹಂ, ನಾನು ಯಾರು, ಈ ಭೌತಿಕ ದೇಹದ ಆಚೆಗಿರುವ ಸತ್ಯವೇನು, ಮೃತ್ಯುವಿನ ನಂತರ ಏನಾಗುತ್ತದೆ, ಆತ್ಮ ಎಂದರೇನು, ಈ ಜಗತ್ತನ್ನು ನಿಯಂತ್ರಿಸುವ ಪರಬ್ರಹ್ಮ ಯಾರು, ನಕ್ಷತ್ರ ಚಿಹ್ನೆ ಎಂಬ ಪ್ರಶ್ನೆಗಳನ್ನು ಮಂಡಿಸಿದರು. ಈ ಗಂಭೀರ ಆತ್ಮಾವಲೋಕನದ ಅಮೃತ ಫಲವೇ ಉಪನಿಷತ್ತುಗಳು. ವೇದಗಳ ಅಂತಿಮ ಭಾಗವಾದ್ದರಿಂದ ಇದನ್ನು ವೇದಾಂತ ಎಂದು ಕರೆಯಲಾಗುತ್ತದೆ. ಇದು ಸನಾತನ ಧರ್ಮದ ಜ್ಞಾನಕಾಂಡ ಹಾಗೂ ಆಧ್ಯಾತ್ಮಿಕ ಹೃದಯವಾಗಿದೆ. ಈ ಗ್ರಂಥಗಳಲ್ಲೇ ಮೊದಲ ಬಾರಿಗೆ ವಿಶ್ವದ ಶ್ರೇಷ್ಠ ತತ್ವಗಳಾದ ಕರ್ಮಸಿದ್ಧಾಂತ, ಪುನರ್ಜನ್ಮ, ಮೋಕ್ಷ, ಬ್ರಹ್ಮ ಮತ್ತು ಆತ್ಮ ಎಂಬ ಪರಿಕಲ್ಪನೆಗಳನ್ನು ಸವಿವರವಾಗಿ ವ್ಯಾಖ್ಯಾನಿಸಲಾಯಿತು. ಕರ್ಮಸಿದ್ಧಾಂತ, ನಾವು ಮಾಡುವ ಪ್ರತಿಯೊಂದು ಸತ್ಕರ್ಮ ಅಥವಾ ದುಷ್ಕರ್ಮಕ್ಕೂ ತಕ್ಕ ಫಲವನ್ನು ಉಣ್ಣಲೇಬೇಕು. ಪುನರ್ಜನ್ಮ, ಶರೀರಕ್ಕೆ ನಾಶವಿದೆಯೇ ಹೊರತು ಅಜರಾಮರವಾದ ಆತ್ಮಕ್ಕಲ್ಲ. ಅದು ಕರ್ಮದ ಆಧಾರದ ಮೇಲೆ ಹೊಸ ದೇಹವನ್ನು ಧರಿಸುತ್ತದೆ. ಮೋಕ್ಷ, ಜನನ ಮರಣಗಳ ಭವಬಂಧನದಿಂದ ಮುಕ್ತಿ ಪಡೆದು ಪರಮಾತ್ಮನಲ್ಲಿ ಲೀನವಾಗುವುದು. ಬ್ರಹ್ಮ ಮತ್ತು ಆತ್ಮ, ಈ ಬ್ರಹ್ಮಾಂಡದ ಸರ್ವವ್ಯಾಪಿ ಚೇತನವೇ ಬ್ರಹ್ಮ ಮತ್ತು ಪ್ರತಿಯೊಂದು ಜೀವಿಯೊಳಗಿರುವ ಅಂತಃಚೇತನವೇ ಆತ್ಮ. ಅವೆರಡೂ ಒಂದೇ ಎಂಬ ಅದ್ವೈತ ಸತ್ಯವನ್ನು ಉಪನಿಷತ್ತುಗಳು ಸಾರಿದವು. ಮಹಾಕಾವ್ಯಗಳ ಯುಗ, ರಾಮಾಯಣ, ಮಹಾಭಾರತ ಮತ್ತು ಭಗವದ್ಗೀತೆ. ಉಪನಿಷತ್ತುಗಳ ಗಹನವಾದ ಜ್ಞಾನವನ್ನು ಜನಸಾಮಾನ್ಯರಿಗೆ ತಲುಪಿಸಲು ಕಥೆ ಹಾಗೂ ಇತಿಹಾಸಗಳ ಮಾಧ್ಯಮವನ್ನು ಬಳಸಲಾಯಿತು. ಈ ಸಂದರ್ಭದಲ್ಲಿ ಭಾರತದ ಪುಣ್ಯಭೂಮಿಯಲ್ಲಿ ಎರಡು ಮಹಾನ್ ಮಹಾಕಾವ್ಯಗಳು ಜನ್ಮತಾಳಿದವು, ರಾಮಾಯಣ ಮತ್ತು ಮಹಾಭಾರತ. ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣವು ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಜೀವನಗಾಥೆಯಾಗಿದ್ದು, ಸತ್ಯ, ಧರ್ಮ, ಕರ್ತವ್ಯ ನಿಷ್ಠೆ, ತ್ಯಾಗ ಮತ್ತು ಆದರ್ಶ ಬದುಕಿನ ಮೌಲ್ಯಗಳನ್ನು ಜಗತ್ತಿಗೆ ಬೋಧಿಸುತ್ತದೆ. ಶ್ರೀರಾಮನು ಒಬ್ಬ ಆದರ್ಶ ಪುತ್ರನಾಗಿ, ಸಹೋದರನಾಗಿ, ಪತಿಯಾಗಿ ಮತ್ತು ಪ್ರಜಾವತ್ಸಲ ರಾಜನಾಗಿ ಹೇಗೆ ಬದುಕಬೇಕೆಂದು ಆದರ್ಶಪ್ರಾಯವಾಗಿ ತೋರಿಸಿಕೊಟ್ಟನು. ಮತ್ತೊಂದೆಡೆ ಮಹರ್ಷಿ ವೇದವ್ಯಾಸ ವಿರಚಿತ ಮಹಾಭಾರತವು ಕೌರವರು ಮತ್ತು ಪಾಂಡವರ ನಡುವಿನ ಧರ್ಮಯುದ್ಧದ ಮೂಲಕ ಧರ್ಮ ಮತ್ತು ಅಧರ್ಮದ ನಡುವಿನ ನಿರಂತರ ಸಂಘರ್ಷವನ್ನು ಚಿತ್ರಿಸುತ್ತದೆ. ಇದು ಕೇವಲ ಒಂದು ಯುದ್ಧದ ಕಥೆಯಲ್ಲ, ಮಾನವ ಸಹಜ ಗುಣಗಳು, ರಾಜನೀತಿ, ನ್ಯಾಯ ಮತ್ತು ಸಂಕೀರ್ಣ ಸತ್ಯಗಳ ಮಹಾಸಾಗರ. ಇದೇ ಮಹಾಭಾರತದ ಕುರುಕ್ಷೇತ್ರದ ರಣಾಂಗಣದಲ್ಲಿ ಕರ್ತವ್ಯ ವಿಮುಖನಾಗಿ ಗೊಂದಲಕ್ಕೊಳಗಾಗಿದ್ದ ಅರ್ಜುನನಿಗೆ ಯೋಗೇಶ್ವರ ಶ್ರೀಕೃಷ್ಣನು ನೀಡಿದ ದಿವ್ಯ ಸಂದೇಶವೇ ಶ್ರೀಮದ್ ಭಗವದ್ಗೀತೆ. ಗೀತೆಯಲ್ಲಿನ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಮತ್ತು ಆತ್ಮದ ಅಮರತ್ವದ ಬೋಧನೆಗಳು ಇಂದಿಗೂ ಜಾಗತಿಕ ಮಟ್ಟದಲ್ಲಿ ಮಾನವನಿಗೆ ದಾರಿದೀಪವಾಗಿವೆ. ಶೈವ, ವೈಷ್ಣವ, ಶಾಕ್ತ ಪರಂಪರೆಗಳು ಮತ್ತು ಧಾರ್ಮಿಕ ವೈವಿಧ್ಯತೆ. ಕಾಲ ಸರಿದಂತೆ ಸನಾತನ ಧರ್ಮವು ತನ್ನ ಉದಾರ ಮನೋಭಾವದಿಂದ ಮತ್ತಷ್ಟು ವಿಸ್ತಾರವಾಗಿ ಬೆಳೆಯಿತು. ಸತ್ಯ ಒಂದೇ, ಆದರೂ ಅದನ್ನು ತಲುಪುವ ಮಾರ್ಗಗಳು ಹಲವು ಎಂಬ ತತ್ವದ ಆಧಾರದ ಮೇಲೆ ಪ್ರಮುಖ ಆರಾಧನಾ ಪರಂಪರೆಗಳು ಉಗಮಿಸಿದವು. 1. ಶೈವ ಪರಂಪರೆ. ಶಿವನನ್ನು ಸೃಷ್ಟಿ, ಸ್ಥಿತಿ ಮತ್ತು ಲಯದ ಅಧಿಪತಿಯೆಂದು ಭಾವಿಸಿ ಯೋಗಮುದ್ರೆಯ ಸಾಕಾರ ರೂಪವಾಗಿ ಆರಾಧಿಸುವ ಭಕ್ತರು. 2. ವೈಷ್ಣವ ಪರಂಪರೆ. ಜಗತ್ತಿನ ಪಾಲಕನಾದ ಶ್ರೀಮನ್ನಾರಾಯಣನನ್ನು ಪರಮದೈವವೆಂದು ನಂಬಿ ಧರ್ಮ ಸಂಸ್ಥಾಪನೆಗಾಗಿ ಆತ ಎತ್ತಿದ ದಶಾವತಾರಗಳನ್ನು ರಾಮ, ಕೃಷ್ಣ ಇತ್ಯಾದಿ ಪೂಜಿಸುವ ಭಕ್ತರು. 3. ಶಾಕ್ತ ಪರಂಪರೆ. ಈ ಜಗತ್ತನ್ನು ಆದಿಶಕ್ತಿ ಅಥವಾ ದೇವಿಯ ಸ್ವರೂಪವೆಂದು ನಂಬಿ ಮಹಾಕಾಳಿ, ದುರ್ಗೆ, ಲಕ್ಷ್ಮಿ, ಸರಸ್ವತಿಯರನ್ನು ದೈವಿಕ ಶಕ್ತಿಯ ರೂಪದಲ್ಲಿ ಆರಾಧಿಸುವವರು. ಈ ರೀತಿಯ ವೈವಿಧ್ಯತೆಯೇ ಸನಾತನ ಧರ್ಮದ ಶಕ್ತಿಯಾಗಿದ್ದು, ಪರಸ್ಪರ ಸಹಿಷ್ಣುತೆಯಿಂದ ಬಾಳುವುದನ್ನು ಜಗತ್ತಿಗೆ ಕಲಿಸಿಕೊಟ್ಟಿತು. ಭವ್ಯ ದೇವಾಲಯಗಳ ನಿರ್ಮಾಣ ಮತ್ತು ಸಾಂಸ್ಕೃತಿಕ ಕೇಂದ್ರಗಳು. ಮುಂದೆ ಭಾರತದಾದ್ಯಂತ ಭವ್ಯ ಹಾಗೂ ಅದ್ಭುತ ವಾಸ್ತುಶಿಲ್ಪದ ದೇವಾಲಯಗಳ ನಿರ್ಮಾಣ ಕಾರ್ಯ ಆರಂಭವಾಯಿತು. ಕಾಶಿ ವಿಶ್ವನಾಥ, ಕೇದಾರನಾಥ, ಸೋಮನಾಥ, ತಿರುಪತಿ ಬಾಲಾಜಿ, ಮಧುರೈ ಮೀನಾಕ್ಷಿ, ತಂಜಾವೂರಿನ ಬೃಹದೀಶ್ವರ ಮುಂತಾದ ಸಹಸ್ರಾರು ಶ್ರದ್ಧಾ ಕೇಂದ್ರಗಳು ತಲೆ ಎತ್ತಿದವು. ಈ ದೇವಾಲಯಗಳು ಕೇವಲ ಪ್ರಾರ್ಥನಾ ಮಂದಿರಗಳಾಗಿರಲಿಲ್ಲ,
ಅವು ಜ್ಞಾನ, ಶಿಕ್ಷಣ, ಶಿಲ್ಪಕಲೆ, ಸಂಗೀತ, ನೃತ್ಯ ಮತ್ತು ಸಂಸ್ಕೃತಿಯನ್ನು ತಲೆಮಾರುಗಳವರೆಗೆ ಜೀವಂತವಾಗಿಟ್ಟ ಸಾಮಾಜಿಕ ಮಹಾಸಂಸ್ಥೆಗಳಾಗಿದ್ದವು. ಭಕ್ತಿ ಚಳುವಳಿ, ಕ್ರಾಂತಿ ಮತ್ತು ಸಮಾನತೆ. ಸುಮಾರು 1400 ವರ್ಷಗಳ ಹಿಂದೆ ದಕ್ಷಿಣ ಭಾರತದಲ್ಲಿ ಭಕ್ತಿ ಚಳುವಳಿಯ ಮಹಾಕ್ರಾಂತಿ ಆರಂಭವಾಯಿತು. ಈ ಚಳುವಳಿಯ ಮುಖ್ಯ ಆಶಯ ದೇವರನ್ನು ತಲುಪಲು ಕಠಿಣ ವಿಧಿವಿಧಾನಗಳಿಗಿಂತ ನಿಷ್ಕಲ್ಮಶವಾದ ಪ್ರೇಮ ಮತ್ತು ಭಕ್ತಿ ಮುಖ್ಯ ಎಂಬುದಾಗಿತ್ತು. ಕರ್ನಾಟಕದಲ್ಲಿ ಜಗದ್ಗುರು ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮಪ್ರಭುಗಳಂತಹ ಶರಣರ ವಚನ ಕ್ರಾಂತಿ ಹಾಗೂ ಪುರಂದರದಾಸರು, ಕನಕದಾಸರಂತಹ ಹರಿದಾಸರ ಕೀರ್ತನೆಗಳು ಸಮಾಜದಲ್ಲಿದ್ದ ಜಾತೀಯತೆಯನ್ನು ತೊಡೆದುಹಾಕಿ ದೇವನೊಬ್ಬ ನಾಮ ಹಲವು ಎಂಬ ಸಮಾನತೆಯ ಸಂದೇಶವನ್ನು ಜನಭಾಷೆಯಲ್ಲೇ ಸಾರಿದವು. ಮುಕ್ತಾಯ. ಸನಾತನ ಧರ್ಮವೇ ಮೊದಲ ಧರ್ಮವೇ? ಈ ಪ್ರಶ್ನೆಗೆ ಇತಿಹಾಸದ ಚೌಕಟ್ಟಿನಲ್ಲಿ ಉತ್ತರ ಕಂಡುಕೊಳ್ಳುವುದು ಕಷ್ಟಕರ. ಏಕೆಂದರೆ ಯಾವುದೇ ಸಂಘಟಿತ ಧರ್ಮಗಳು ಹುಟ್ಟುವ ಮುನ್ನವೇ ಮಾನವನಲ್ಲಿ ಪ್ರಕೃತಿಯ ಮೇಲಿನ ಆರಾಧನೆ ಇತ್ತು. ಆದರೆ ವಿಶ್ವದ ವಿದ್ವಾಂಸರು ಒಪ್ಪಿಕೊಳ್ಳುವ ಒಂದು ಸತ್ಯವೆಂದರೆ, ಸನಾತನ ಧರ್ಮವು ಜಗತ್ತಿನ ಅತ್ಯಂತ ಪ್ರಾಚೀನ ಹಾಗೂ ಇಂದಿಗೂ ಅವಿರತವಾಗಿ ಜೀವಂತವಾಗಿರುವ ಏಕೈಕ ಧರ್ಮವಾಗಿದೆ. ಇದು ಒಬ್ಬ ವ್ಯಕ್ತಿಯಿಂದ ಸ್ಥಾಪಿತವಾದದ್ದಲ್ಲ, ಬದಲಾಗಿ ಋಷಿ ಮುನಿಗಳ, ದಾರ್ಶನಿಕರ ಜ್ಞಾನ ಮತ್ತು ಆತ್ಮಾನುಭವದ ದಿವ್ಯ ಪ್ರವಾಹ. ಅದಕ್ಕಾಗಿಯೇ ಇದನ್ನು ಕೇವಲ ಒಂದು ಧರ್ಮವೆನ್ನದೆ ಬದುಕುವ ಒಂದು ದಿವ್ಯ ಮಾರ್ಗ, ವೇ ಆಫ್ ಲೈಫ್ ಎನ್ನಲಾಗುತ್ತದೆ. ಸಿಂಧೂ ನಾಗರಿಕತೆಯ ಬೇರುಗಳಿಂದ ಆರಂಭವಾಗಿ ಇಂದಿನ ಆಧುನಿಕ ಯುಗದವರೆಗೂ ನಿರಂತರವಾಗಿ ಹರಿಯುತ್ತಿರುವ ಈ ಜ್ಞಾನಗಂಗೆ ಎಂದೆಂದಿಗೂ ಅಮರ. ವಿಡಿಯೋ ಮುಕ್ತಾಯದ ಮಾತುಗಳು. ಸ್ನೇಹಿತರೆ, ಸನಾತನ ಧರ್ಮದ ಈ ಭವ್ಯ ಇತಿಹಾಸದ ಕುರಿತು ನಿಮಗೇನನಿಸಿತು ಎಂಬುದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿಪೂರ್ಣ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಇಂತಹ ರೋಮಾಂಚನಕಾರಿ ಇತಿಹಾಸ ಮತ್ತು ಆಧ್ಯಾತ್ಮಿಕ ರಹಸ್ಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.